ಧನುರಾಶಿಯವರಿಗೆ ಇವತ್ತು ಬಹಳ ಕಷ್ಟಗಳು, ನೋವುಗಳು, ತೊಂದರೆಗಳು, ಅನೇಕ ಸಮಸ್ಯೆಗಳು, ಹಣಕಾಸಿನ ಒತ್ತಡಗಳು ಇವೆಲ್ಲದರ ಹೊರತಾಗಿಯೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ದಿನ. ಎಷ್ಟೇ ಟೆನ್ಷನ್ ಇದ್ರು, ಎಷ್ಟೇ ತೊಂದರೆಗಳಿದ್ರು ಕೂಡ ಆರಾಮಾಗಿರೋದಕ್ಕೆ ಏನೂ ಸಮಸ್ಯೆ ಇರಲ್ಲ. ಒಂದು ಹಂತದಲ್ಲಿ ತುಂಬಾ ಖುಷಿಯಾಗಿ ಸಂತೋಷವಾಗಿರ್ತೀರಿ. ಇಷ್ಟು ದಿವಸದ ಕೆಲಸದ ಒತ್ತಡ, ಜಂಜಾಟ, ಆಯಾಸ ಇವೆಲ್ಲವೂ ಸ್ವಲ್ಪ ರಿಲೀಫ್ ಆಗೋದ್ರ ತರ, ಮೆಂಟಲಿ ರಿಲೀಫ್ ಆದರ ತರ ಒಂದು ಭಾವನೆಯಲ್ಲಿ ನೀವು ಇರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಪ್ರಯೋಜನಕಾರಿ ದಿನವಲ್ಲ, ಆದ್ರೂ ಕೂಡ ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದ್ಭುತನೇ ಸೃಷ್ಟಿ ಆಗ್ಬಿಡುತ್ತೆ, ಇವತ್ತೇನೋ ಒಂದು ದೊಡ್ಡ ಮಹತ್ವರದ್ದೇ ಆಗೋಗುತ್ತೆ, ಆ ಥರದ್ದಲ್ಲ. ಬಟ್ ಇರುವಂತಹ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ಒಳ್ಳೆಯ ಫಲಗಳು, ಹಣದ ಪರಿಸ್ಥಿತಿಯು ಕೂಡ ಒಂದು ಹಂತದಲ್ಲಿ ಇರುತ್ತೆ. ಖರ್ಚು ವೆಚ್ಚಿನ ಅವಶ್ಯಕತೆಗಳು ಹೆಚ್ಚೇ ಆಗುತ್ತೆ. ದೈನಂದಿನ ಕೆಲಸ ಕಾರ್ಯಗಳು ಕೂಡ ಹೆಚ್ಚಿಗೆ ಇರುವಂತಹ ಸಾಧ್ಯತೆಗಳಿಂದ ಸ್ವಲ್ಪ ಮನಸ್ಸಿನ ಮೇಲೆ ಸಹಜವಾಗಿ ಭಾರ ಅಂತ ಅನಿಸುತ್ತೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಆ ಭಾರ ತೆಳಗಿಳಿತದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮನೆಯ ಕೆಲಸ ನಿಮ್ಮನ್ನು ಯಾವಾಗ್ಲೂ ಸ್ವಲ್ಪ ಸುಸ್ತರನ್ನಾಗಿ ಅಥವಾ ಕಷ್ಟದಾಯಕವಾಗಿ ಅನಿಸುತ್ತೆ. ಅಯ್ಯೋ, ಈ ಕೆಲಸ ಇದೆಯಲ್ಲಪ್ಪ, ಮಾಡ್ಬೇಕಲ್ಲ, ಹೇಗ್ ಮಾಡೋಣ, ಬಹಳ ಕೆಲಸ ಇದೆ, ನನಗೋಸ್ಕರ ಈ ಕೆಲಸ ಕಾಯ್ತಾ ಇದೆ, ಹೇಗ್ ಮಾಡ್ಲಿ ಅಂತೇಳಿ ಒತ್ತಡದಿಂದ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಗೃಹಿಣಿಯರಿಗೂ ಕೂಡ ಅಷ್ಟೇನೆ. ಇನ್ನು ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯನ್ನ ನೀವು ಇರಬೇಕಾಗುತ್ತೆ. ಯಾಕಂತಂದ್ರೆ ಪ್ರಯಾಣದ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ರೆ ಅದನ್ನ ಸ್ವಲ್ಪ ಬಿಡುವಂಥದ್ದು ಒಳ್ಳೇದು. ತೀರಾ ಅವಶ್ಯಕತೆ ಇತ್ತು ಅಂತಂದ್ರೆ ಖಂಡಿತ ಪ್ರಯಾಣ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನು ಇವತ್ತು ಜಂಟಿ ಪಾಲುದಾರಿಕೆಯಿಂದ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರಯೋಜನಕಾರಿ ಆದ್ರೂ ಕೂಡ ಎಚ್ಚರಿಕೆ ತಪ್ಪಿದ್ದಲ್ಲ. ಬಹಳ ನೀವು ಫಾಲೋಅಪ್ ಮಾಡ್ಬೇಕಾಗತ್ತೆ, ಸುಮ್ಮನೆ ಅವ್ರ ಮೇಲೆ ಬಿಟ್ಟು ಕೂಡುವಂಥದ್ದು ಅಲ್ಲ. ಮತ್ತೆ ಇವತ್ತಿನ ದಿವಸ ಯಾರೋ ನಾನು ಬಹಳ ಜನರಿಗೆ ಸಹಾಯ ಮಾಡಿದ್ದೀನಿ, ಅವ್ರು ನಾನು ಕೆಲಸ ಮಾಡ್ಬಿಡ್ತಾರೆ ಅಂತ ನೀವೇನಾದ್ರೂ ಕುಂತು ಬಿಟ್ಟಿರಿ. ಯಾಕಂತಂದ್ರೆ ಅದು ಆಗಲ್ಲ, ಆ ಥರ ಆಗಲ್ಲ. ಯಾಕಂತಂದ್ರೆ ಅದು ಎಷ್ಟೋ ಸಲ ಪ್ರೂವ್ ಆಗಿದೆ. ನೀವು ಬೇರೆಯವ್ರ ಕೆಲಸ ಮಾಡ್ದಂಗೆ ನಿಮ್ಮ ಕೆಲಸನ ಮಾಡ್ಬಿಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಮನುಷ್ಯನಿಗೆ ಸಹಜ ಇರುತ್ತೆ. ಆ ಥರ ಇಲ್ಲ, ನೀವು ನಿಮ್ಮ ಕೆಲಸ ನೀವು ಮಾಡಲೇಬೇಕಾಗತ್ತೆ. ಬೇರೆಯವ್ರ ಮೇಲೆ ಯಾವತ್ತಿಗೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಾವಲಂಬನೆ ಆಗಿರಿ. ನನ್ನ ಅಣ್ಣ ಮಾಡ್ತಾನೆ, ತಮ್ಮ ಮಾಡ್ತಾನೆ, ಬಂಧು ಬಾಂಧವರು ಮಾಡ್ತಾರೆ, ಸ್ನೇಹಿತರು ಮಾಡ್ತಾರೆ, ನಮ್ಮ ಆಳ್ಮಕ್ಳು ಮಾಡ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ನೀವು ಅವ್ರ ಮೇಲೆ ಏನಾದರೂ ಡಿಪೆಂಡ್ ಆಗಿ ಕುಂತ್ರಿ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆನೂ ಕೂಡ ಇವತ್ತಂತಲ್ಲ, ಇದು ನಿಮ್ಮ ಜೀವನದಲ್ಲಿ ಕಲಿಬೇಕಾಗಿರುವಂತಹ ಬಹಳ ದೊಡ್ಡ ವಿಷಯ ಅಂತನೂ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.